ಏನಾತ್ ದಡಮ್ಮ? ಸುಗುಣ ಏನಂದ್ಲು? ಇವಾಗ ಅವಳು ತ ಕುಕ್ಕಂಡವಳಂತ ಕಣಮ್ರಿತ. ಆ ಅಮ್ಮಯ್ಯ ಫೋನ್ ಮಾಡಿತ್ತು, ಎಲ್ಲ ಹಿಂಗೆ ಆತ್ ಕಣಕ್ಕ ಅಂತ. ಅಲ್ಲ ನನಗೆ ಅವತ್ತು ದೇವ್ರಾಣ ಹಂಗೆ ಕನ್ಸು ಬಿದ್ದಿತ್ತು ಕಣಮ್ಮ. ನಾನು ಅವತ್ತೇ ಹಂಗೆ ಅಂದ್ಕೊಂಡೆ, ಅಯ್ಯೋ ಆದರೂ ಆಗ್ಬೋದೇನೋ ಹಿಂಗೆ ಅಂತ ಹೇಳಿ. ನಿಜವಾಗ್ಲೂ ಇವತ್ತು ನೋಡಿ ನಿಜ ಆದಂಗೆ ಆತು. ಆ ಸುಗುಣ ಯಾರನ್ನ ಹೇಳಿದ್ರೆ ಅರ್ಥ ಮಾಡ್ಕೊಂತಿರ್ಲಿಲ್ಲ ಹೇಳ್ದಡಮ್ಮ. ಯಾಕೆ ಹೇಳ್ತಾ ಇದ್ದಾರೋ ಏನೋ ಅಂತ ತಿಳ್ಕೊಂಬಳು. ಸ್ವಲ್ಪನಾದ್ರೂ ನಮ್ಮ ಅತ್ತೆ ಯಾಕೆ ಹೇಳುತ್ತೆ ಏನು ಅಂತ ತಿಳ್ಕೊಂಬಲೇ ಇಲ್ಲ. ಮತ್ತೆ ಹೇಳಿದ್ರೆ ನನಗೇನೆ ಹೆಂಗೆ ಬೇಕು ಹಂಗೆ ಮಾತಾಡಿದ್ಲು. ನಾನು ಹೆಂಗೆ ಹೇಳಿ ನಿನಗೆ ಹೇಳ್ದಂಗೆ ಹೇಳಿದೆ, ಬೇಡ ಕಣಮ್ಮ ಬೇಡ ಕಣಿ ಅಂತ ಹೇಳಿ. ಇಲ್ಲಿಂದ ಯಾವಾಗ ಗುದ್ದಾಡ್ಕೊಂಡು ಹೋದ್ಲ ನಾನು ಅವಾಗಲೇ ಅಂದ್ಕೊಂಡೆ, ಇವಳೇನ ಒಂದು ಮಾಡ್ಕೊಂಡು ಬರ್ತಾಳೆ, ಅಲ್ಲೇವರೆಗೂ ಏನು ಇವಳೇನು ನೆಟ್ಕಾಗಲ್ಲ ಅಂತ ಅಂದ್ಕೊಂಡೆ. ನಾನು ಇಲ್ಲಿ ನೋಡ್ಕೊಂಡು ಇದ್ನಿ ಅವ್ರ ಅಮ್ಮ ಬಂದೇಟ್ಕೆ ಅಂತ ಮಾತಾಡ್ಬಿಟ್ಲು ರೀತ ಹಂಗೇನಿ. ಅದಕ್ಕೇನೆ ನಾನು ಆವಾಗಲೇ ಹಂಗೆ ಅಂದ್ಕೊಂಡಿದ್ದೆ, ಹಿಂಗಾಗುತ್ತೆ ಏನಾನ ಒಂದು ಕರ್ಕೊಂಡು ಹೋಗ್ತಾಳೆ, ಅವನ್ನ ಏನೋ ಒಂದು ಮಾಡ್ಕೊಂಡು ಬರ್ತಾಳೆ ಅಂತ ಅಂದ್ಕೊಂಡೆ. ಅದು ಹಂಗೆ ಆಯ್ತು ನೋಡು. ಏನು ರೀತಾ ಯಾವಾಗ ಬಂದೆ? ಇವಾಗಿನ ಬಂದೆ ನೋಡು. ಹೋಗ್ತಿದ್ನ ದೊಡ್ಡಮ್ಮ ಕಾಯಿತು ಬಾರಮ್ಮ ಅಂತ ಹೇಳಿ ಅದಕ್ಕೆ ಬಂದೆ. ಸುಗುಣನು ನನಗೆ ಮೆಸೇಜ್ ಮಾಡಿದ್ಲು, ತುಂಬ ಥ್ಯಾಂಕ್ಸ್ ರೀತಾ ನನಗೆ ಈ ರೀತಿ ಎಲ್ಲ ವೀಡಿಯೋ ಮಾಡಿ ಕಳಿಸಿದ್ದಕ್ಕೆ ಅಂತ ಹೇಳಿ ಮೆಸೇಜ್ ಮಾಡಿದ್ಲು. ನನಗೂ ಮಾಡಿದ್ಲು ರೀತಾ, ನನಗೂ ಫೋನ್ ಮಾಡಿದ್ಲು. ನಾನು ರಿಸೀವ್ ಮಾಡಲಿಲ್ಲ. ಅದಕ್ಕೆ ಅಮ್ಮ ಫೋನ್ ಮಾಡಿತ್ತು, ಕರ್ಕೊಂಬರಂಟಿ ಕರ್ಕೊಂಬಂದ್ಬಿಡು, ಇಲ್ಲೇನೆ ಸುಮ್ಮನೆ ಇಲ್ಲೇ ಇದ್ರೆ ಇರ್ತಾಳೆ, ಅವ್ನು ಅಲ್ಲೇ ಇದ್ರೆ ಇರಲಿ, ಅವ್ನು ಯಾವಾಗ ಬರ್ತಾನೆ ಬರಲಿ, ಸುಮ್ಮನೆ ಬಿಸಾಕೊಂಡಿದ್ರೆ ಆಯಿತು ಅಂತ ಹೇಳಿದೆ. ಕರ್ಕೊಂಬರುತ್ತೇನೋ ನಾಳೆ ಕವಾಂಟಿ ಮಂಜಾಂಟಿ. ಅಯ್ಯೋ ಅವ್ರಮ್ಮ ಏನು ಸುಮಾರು ಕಾಡ್ಲಿ ಸುಮ್ಮನಿರು. ನಾವು ಯಾವಾಗ ಒಂದಿಟ್ಟು ದಿಮ್ಗಾದ್ವ ಅವ ಸುಮ್ಕಾದ್ಲ ಅವ್ರಮ್ಮಯ್ಯ. ಅವ್ರಮ್ಮ ಏನು ಸುಮಾರು ಅದಾಳಲ್ಲ, ಅವಳನ್ನು ಇಲ್ಲಿ ಬಂದು ಇಲ್ಲದೆಲ್ಲ ತರ ತೆಗೆದು ಜಾಗ ಆ ಹುಡುಗ ಒಳ್ಳೆಯದು. ಅದಕ್ಕೆ ನಾವು ಆ ಹುಡುಗನ ಮಕ್ಕ ನೋಡ್ತೀವಿ. ಅವನಿಗೆ ಓದ್ಸೋಕ್ಕೆ ಕಟ್ಟಿದ್ದೀರಂತೆ, ಏನಾನ ಆಗಲಿಲ್ಲ ಅಂದರೆ ಚೈತ್ರಕ್ಕ ಹೇಳ್ರಿ, ನಾನೇ ಕೊಡ್ತೀನಿ, ಚೆನ್ನಾಗಿ ಓದ್ಲೇಳು. ಅವನು ಹುಡುಗ ಚೆನ್ನಾಗಿ ಓದ್ತಾನಂತಲ್ವೇ ಸುಗುಣನ ತಮ್ಮ? ಚೆನ್ನಾಗಿ ಓದ್ತಾನೆ. ಅದಕ್ಕೇ ನಿಮ್ಮಣ್ಣ ಯಾರು ಸಣ್ಣ ಏನೇ ಕೊಟ್ಟೈತೆ ಕಣಮ್ಮ, ಎಲ್ಲ ನಾವು ಓದೋಕ್ಕೆ ಓದಲಿ ಚೆನ್ನಾಗಿ ಓದಲಿ ಅಂತ ಹೇಳಿ. ಅದಕ್ಕೆ ಅವಳು ಕೊಟ್ಟಿರೋದು ಕರ್ದ ಸಿಟ್ಟು ಮಾಡ್ಕೊಂಡು ಬಿಡು, ಬೇರೆ ಕೊಟ್ಟವ್ರೆ ನನ್ನ ತಮ್ಮ ಕೊಟ್ಟವ್ರೆ ಅಂತ ಹೇಳಿ ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಏನೇನೋ ಮಾತಾಡೋದ್ಲು. ನಾನು ಹಂಗೆ ಅಂದ್ಕೊಂಡೆ, ಇವಳು ಹೆಂಗೆ ಆಡ್ತಾಳೆ, ಯಾಕೆ ಹಿಂಗೆ ಆಡ್ತಾಳಪ್ಪ ಅಂದ್ಕೊಂಡೆ. ಎಷ್ಟು ಸತಿ ಮೆಸೇಜ್ ಮಾಡಿದಾಳೆ ಗೊತ್ತಾ ಚೈತ್ರಕ್ಕ ನನಗಳು? ಒಂದು 50 ಸತಿ ಮಾಡಿದಾಳೆ. ತುಂಬ ಥ್ಯಾಂಕ್ಸ್ ರೀತಾ, ನಿನ್ನಿಂದ ತುಂಬ ಹೆಲ್ಪ್ ಆಯಿತು ರೀತಾ ಅಂತ ಹೇಳಿ ಒಂದು 50 ಸತಿ ಮೆಸೇಜ್ ಮಾಡಿದಾಳೆ. ಹೆಂಗ ನಾನು ಕಳಿಸಿರೋದು ಕಾಸೆ ಎಲ್ಲ ಮಾಡಿಕೊಂಡು ನಾನು ಒತ್ತೆ ಕಳಿಸಿದ್ರೆ ಅವಳು ನಂಬ್ತಿರ್ಲಿಲ್ಲ. ಒಳ್ಳೆ ಸಮಯ ನೋಡ್ಕೊಂಡು ಕಳಿಸ್ಬೇಕು ಅಂತ ನಾನು ಅದಕ್ಕೆ ಎಲ್ಲ ವೀಡಿಯೋಸ್ ಎಲ್ಲನ ಹಂಗೆ ಇಟ್ಕೊಂಡಿದ್ದು. ಓ ರೀತಮ್ಮ ಇಲ್ಲೈತಿ, ಅದಕ್ಕೆ ರಾಜಮ್ಮನ ಮೇಲೆ ಬಾಮ್ಲಿಂಗಣ್ಣ ಗಲಾಟೆ ಮಾಡ್ತಾ ಇದ್ದಾನೆ. ಯಾಕಕ್ಕ? ಯಾರು ನಮ್ಮ ಮಾವನೇ? ಯಾಕೆ ಗಲಾಟೆ ಮಾಡ್ತೈತೆ? ಅಲ್ಲಿಗೆ ತಗೊಂಡೋಗುತ್ತೆ, ನಿಧಿ ಸಿಕ್ಕಿರೋದೆಲ್ಲನ ಅವ್ರಿಗೆ ಕೊಡ್ತೈತೆ ಯಾರು ದಡಪ್ಪಯ್ಯರಿಗೆ. ಅದಕ್ಕೇನೆ ಹೋಗು ರೀತು ಕೇಳು ಅಂತ ಹೇಳಿ ಒಯ್ತಾ ಇದ್ದಾನೆ ನಿಮ್ಮ ಮಾಮ ರಾಜಮ್ಮನ ಇಟ್ಕೊಂಡು. ಅವಳು ಅಕ್ಕೇನೆ ನೋಡಿ ಹಿಂಗೆ ಒಯ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಿದ್ಲಮ್ಮ. ಇಬ್ರು ಗುದ್ದಾಡ್ತಾ ಇದ್ದಾರೆ, ಎಲ್ಲ ಇಲ್ಲಿ ಕೊಡ್ತೀಯ ಅಂತ ಹೇಳಿ. ಅವ್ರಿಗೇನೋ ಗ್ರಾಚಾರ ಅಷ್ಟೇ. ಅಲ್ಲ ಮನೆ ನೋಡಿದ್ರೆ ಬೀಳಂಗೈತೆ, ಮನೆ ಕಟ್ಕೊಂಡಿಲ್ಲ ಇರ್ತೀವಿ ಕಣಮ್ಮ ಅಂತ ಬಂದಾರು ಇಲ್ಲೋ ದವಾಂತರ ಮಾಡ್ತಾರೆ. ಅಯ್ಯೋ ಅದಂತೂ ನಮ್ಮ ಅತ್ತೆ ನಿಧಿ ಅಂತ ಮನೆಯನ್ನೆಲ್ಲ ಹುಡುಗುತ್ತೆ. ಎಲ್ಲ ಯಾಕಂದ್ರೆ ನಿಧಿ ಸಿಕ್ಕಿದ್ರೆ ನಾನೇನಕ್ಕ ಕೆಲ್ಸಕ್ಕೆ ಹೋಗ್ತಿದ್ದೆ, ಅದಕ್ಕೆ ಹೆಂಗೆ ತಿಳಿತೈತೆ ಅಂತ ನಮ್ಮ ಅತ್ತಿಗೆ. ತಿಳ್ಕೊಂಬ್ಲೆ ನಾನೇ ನಮ್ಮ ಅಮ್ಮಗೂ ಹೆದರಿಕೆಮಲ್ಲ ಯಾರಿಗೂ ಹೆದರಿಕೆಮ್ಮ ಸರಿಯಾಗಿ ಹೇಳ್ತೀನಿ. ನನಗೇನು ಯಾವುದೂ ಸಿಕ್ಕಿಲ್ಲ, ನಾನೇನು ಯಾರಿಗೂ ತಗೊಂಡೋಗಿ ಕೊಟ್ಟಿಲ್ಲ, ನಮ್ಮ ದಡಪ್ಪರ ಮನೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಹೋಗ್ಬೇಡ ಅಂತಂದ್ರೆ ನಾನೇನು ಕೇಳಲ್ಲ ಅಷ್ಟೇ ದೊಡಮ್ಮ. ಹಂಗೆ ಮಾಡಿರಿ. ಸುಗುಣ ಬಂದೆ ಸುಮ್ಮನಿಲ್ಲ ಏನಾನ ಕೆಲ್ಸಕ್ಕೆ ಸೂಪರ್ ಮಾರ್ಕೆಟ್ಗೆ ಬಾನು ಸುಮ್ಮನೇನಿ. ಅದನ್ನ ಮೆಸೇಜ್ ಮಾಡಿದ್ಲು, ರೀತಾ ನಾನು ಬರ್ತೀನಿ ಸೂಪರ್ ಮಾರ್ಕೆಟ್ಗೆ ಕೆಲಸಕ್ಕೆ ಕೇಳು ಅಂತ ಹೇಳವಳೆ. ನಾನು ಅವಳು ಅಲ್ಲಿಗೆ ಹೋಗ್ತೀವಿ ನೋಡು, ಅವರಿಬ್ಬರು ಅಲ್ಲಿರಬಾರ್ದು, ಕೆಲಸದಿಂದ ಓಡೋಗ್ಬೇಕು, ಹಸಿಕೆ ತೆಗೆದಾಕ್ಬೇಕು. ಹಂಗೆ ಮಾಡ್ತೀವಿ ನಾನು ಸುಗುಣ ಸೇರಿ. ಪಾಪ ಹಂಗೆ ಮಾಡಬಾರ್ದು ಎಷ್ಟೇ ಅಲ್ಲ, ಅವಳ ಹತ್ರ ಜಂಬ ಐತೆ ಬಿಟ್ಟೈತೆ, ಆದರೆ ಅಂಥ ಕೆಲಸ ಮಾತ್ರ ಮಾಡಬಾರ್ದು. ಅವನು ಚೆನ್ನಾಗಿದ್ದಂಗೆ ಅವಳಿಗೆ ಮೋಸ ಮಾಡಿ ಇನ್ನೊಬ್ಳ ಜೊತೆ ಓಡಾಡೋ ಅಂಥದ್ದು ಮಾಡಬಾರ್ದಾಗಿತ್ತು ಅವನು. ಅಂಥ ಕೆಲಸ ಮಾಡಿದ್ರೆ ಎಂಥರಿಗೂ ಬೇಜಾರಾಗುತ್ತೆ. ಅವಳು ಎಷ್ಟು ನಂಬಿಕೆ ಇಟ್ಕೊಂಡ್ಲ, ನಂಬಿಕೆಗಾನ ಅಲ್ಲ ನನ್ನ ಗಂಡ ಅಂತ ಹೇಳಿ ಎಲ್ಲರನ್ನೂ ದೂರ ಮಾಡ್ಕೊಂಡು, ಅತ್ತೆ ಮಾಮನ ದೂರ ಮಾಡ್ಕೊಂಡು, ಅಮ್ಮನ ದೂರ ಮಾಡ್ಕೊಂಡು, ತಮ್ಮನ ದೂರ ಮಾಡ್ಕೊಂಡು, ಪ್ರತಿಯೊಬ್ಬ ಸಂಬಂಧಿಕರನ್ನೆಲ್ಲ ದೂರ ಮಾಡ್ಕೊಂಡು, ನನ್ನ ಗಂಡನ ಮಾತೇ ಮುಖ್ಯ, ನನ್ನ ಗಂಡನೇ ದೈವ ಅಂತ ಓದ್ಲಲ್ಲ. ಆದರೆ ಅವನು ಮೋಸ ಮಾಡಬಾರ್ದು. ಅದಕ್ಕೆ ಅವಳು ಈಗ ನಂಬಿದ್ಲು ನನ್ನ ಗಂಡ ಅಂತ ಹೇಳಿ, ನಂಬಿರೋದ್ರಾಗೇನು ತಪ್ಪಿಲ್ಲ. ಆದರೆ ಅವ್ನು ಮೋಸ ಮಾಡಿದ್ದೈತಲ್ಲ, ಅದು ನೋಡು ಭಾಳ ತಪ್ಪು, ಭಾಳ ಅನ್ಯಾಯ ಅವನು ಮೋಸ ಮಾಡಿದ್ದು. ಗಂಡನ ಮತ್ತೆ ಕೇಳಬೇಕು ರೀತಾ, ಕೇಳಬಾರ್ದು ಅಂತಲ್ಲ, ಆದರೆ ಪ್ರತಿಯೊಂದೂ ಅಷ್ಟೊಂದಲ್ಲ, ಯಾವ್ದು ಕೇಳ್ಬೇಕು ಅದನ್ನ ಕೇಳ್ಬೇಕು. ನಾನು ನನ್ನ ಗಂಡನ ಮಾತು ಕೇಳ್ದಿಲ್ಲದಲ್ಲ, ಇಲ್ಲ ಕಣಪ್ಪ ಆಗಲ್ಲ, ಹಂಗೆಲ್ಲ ಮಾಡಬೇಡ ನೀನು ಅಂತೀನಿ. ಏನಾಗಲಿ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಇದ್ದಿದ್ದಂಗೆನೇನೆ, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ ನೀನು, ಹಂಗೆ ಯಾಕೆ ಇದು ಮಾಡ್ತೀಯ, ಯಾಕೆ ಮಾಡ್ತೀಯ ಅಂತ ಕೇಳಬೇಕು. ಪ್ರತಿಯೊಂದಕ್ಕೂ ಅವ್ರು ಹೇಳಿದ್ಕೆಲ್ಲ ಅಂದ್ಕೊಂಡು ಇದ್ದರೆ ಹಿಂಗೆ ಆಗೋದು.
ಹಾಂ ಹೇಳು, ಅವಳಿಗೆ ಯಾಕೆ ಬುದ್ಧಿ ಇಲ್ವೋ? ಇಂಥವೆಲ್ಲ ಮಾಡ್ಕೆ ಬಿಡ್ತಾಳೆ ರೀತಾ. ನಮ್ಗೆ ಏನೋ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ನಮಗೂ ಅಯ್ಯಂಬಂಗೆ ಆಗುತ್ತೆ. ಇವಾಗ ನೋಡು, ಎಂಥ ಕೆಲಸ ಮಾಡಿದ್ನಪ್ಪ ಇವಾಗ ಅಂತ ಹೇಳಿ ಅಯ್ಯಂದಂಗೆ ಆಗುತ್ತೆ. ನಮಗೆ ಅಲ್ಲಿ ಯೋಟೆ ತಲೆ ಕೆಡಿಸ್ಕೋಬಾರ್ದು ಅಂದಂಗೆಲ್ಲನ ತಲೆ ಕೆಟ್ಟೋಗುತ್ತೆ. ಏನು ಮಾಡೋದು? ಮನೆಗಿದ್ಮೇಲೆ ತಲೆ ಕೆಡಿಸ್ಕೊಂಬ್ಲೇಬೇಕು. ಒಂದೇ ಮನೆಗಳವ್ರ ಮೇಲೆ ಎಷ್ಟೇ ನಾವು ಬೇಡ ಅಂದ್ರು ನಮ್ಮ ಅಪ್ಪನೇ ತಲೆ ಕೆಡಿಸ್ಕೊಂಬಂಗೆ ಐತಿ. ನನಗೇನೇ ಅಂದ್ರೆ ಅಲ್ಲೇ ಮನಸ್ಸು ತಡೆಯಲ್ಲ. ಹೋಗ ಮರಿತಮ್ಮ, ಅವರಿಬ್ರು ಗುದ್ದಾಡ್ತಾ ಇದ್ದಾರೆ. ನೀನು ಇಸ್ಕೊಡ್ತೀಯ ಇಲ್ವೇ ಅಂತ ಅಯ್ಯಪ್ಪ ಅಂತಾನೆ. ನಾವು ಇಲ್ವಂತೆ ಅಂತ ಅವರು ದಡ ಪೈರಿ ತಾಣ್ತಾಣ ಕೊಡ್ತಾಳೆ, ಕೇಳಲ್ಲ ಅಂತ ಹೇಳಿ ನಿಮ್ಮ ಅಮ್ಮ ಗಲಾಟೆ ಮಾಡ್ತೈತಿ. ಮಾಡಲಿ, ಏನಿಲ್ಲ, ನಾನೆಲ್ಲ ಹೋಗ್ತೀನಿ ಸುಮ್ಮನೆ ಭಾಗ್ಯಕಾಯ. ಅವ್ರು ಎಷ್ಟು ಮಾತಾಡ್ತಾರೆ ಮಾತಾಡಲಿ, ನಾನೇನೋ ಮಾತಾಡೋದಕ್ಕೆ ಬಂದಿದ್ದೀನಿ. ನಾನೇನೇನು ಬೇರೆ ಮನೆಗೆ ಹೋಗ್ತಾಯಿಲ್ಲ. ನಮ್ಮ ದಡಮ್ಮನ ಮನೆಗೆ ಬರ್ತಾ ಇದ್ದೀನಿ. ಬೇರೆ ಯಾರೋ ಅಲ್ಲ, ನಮ್ಮ ಅಮ್ಮ ಅಕ್ಕಯ್ಯ ಇದು. ಬತ್ತೀನಿ ಕಂಡಳಪ್ಪ, ನಿಮ್ಮ ಮಧ್ಯೆ ಸಾವಿರ ಇರಲೇಳು. ನಿಮ್ಮ ಮಧ್ಯೆ ನಡೆದಿರೋದೇನು ನಾವೇನೇನು ಗುದ್ದಾಡಿಲ್ಲ. ನೀನು ನಮ್ಮ ಅಮ್ಮ ಗುದ್ದಾಡಿರೋದಕ್ಕೆ ನಾನೇನು ಮಾಡೋಣ ಅಂತ ಹೇಳ್ತೀನಿ ಅಷ್ಟೇ. ಅವನೊಬ್ಬ ಮತ್ತು ಇಬ್ಬ ಅಮ್ಲಿಂಗ ನಮ್ಮ ಅವನು ಹಂಗೆ ಆಡ್ತಾನ. ನಮ್ಮ ಅವನು ಏನು ಕೇಳ್ಗಾಡ್ತಾನೋ ಏನು ಆರಾಮ. ಅಲ್ಲ ಕೈಗೆ ಬಂದಿರೋ ಅಡಿಕೆ ಗಿಡ ಎಲ್ಲ ಕಳ್ಕಂಡ ಎಲ್ಲ ಓದು. ಇನ್ನೂ ಬುದ್ಧಿ ಇಲ್ಲಲ್ರಿತ್ತ ಅವನಿಗೆ. ಹೇಳು ಅಯ್ಯಪ್ಪ, ಅಷ್ಟೊಂದಲ್ಲ ಆಡೋದು. ಅವ್ರು ಮಾಡಿದ್ದವ್ರು ಉಮ್ತಾರೆ ಅಷ್ಟೇ ಕಂಡ್ದೊಡಮ್ಮ. ಇವಾಗ ಮಾಡಿದ್ದಣ್ಣ ಮಾರಾಯಮ್ಮಂಗೆ ಮೊದಲೇ ಆ ಕಾಲದಾಗ ತೋರ್ಸೋದಂತೆ. ಇವಾಗ ಏನಿಲ್ಲ, ಹಿಂದೇನೇ ಅಷ್ಟೇ. ನಮ್ಮ ಮಾಮ ಮಾಡಿರೋ ಇದಕ್ಕೆ ಓದು. ನಮ್ಮ ಮಾಮ ಊರು ತುಂಬ ಜಂಬಕ್ಕೆ ಪಡ್ಸ್ಕೊಂಡು ಓಡಾಡೋದು. ಇವತ್ತು ಆ ಜಂಬಕ್ಕೆ ಪಟ್ಟಿಗೆ ಸರಿಯಾಗಿ ದೇವರಮ್ಮ ಸರಿಯಾಗಿ ಮಾಡ್ದ. ಇವಾಗ ಇಬ್ಬರು ಮಕ್ಕಳು ಅವರು ಅಂತಾರೆ ಆದ್ರೆ ಅಷ್ಟೇ. ಇವಾಗ ಬಂಟಿ ಒಂದು ಸ್ವಲ್ಪ ಹೆಂಗೆ ನಾನು ಒಳ್ಳೆ ಮಾತು ಹೇಳಿ 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 ದಾರಿ ತಗೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಹೆಂಗೋ ಚೆನ್ನಾಗಿರ್ಬೇಕು ನಾವು ಅಂತ ಹೇಳಿ, ನಾವೆಷ್ಟೇ ಚೆನ್ನಾಗಿರ್ಬೇಕು ಅಂತ ಅಂದಂಗೆಲ್ಲನ ಬರೀ ಈಗ ಹಿಂಗೆ ನೋಡು, ಬಿಡು ಬರಲಿ ಇರಲಿ ಚೆನ್ನಾಗಿರೋಣ ಎಲ್ಲರೂ ಅಂತಂದರೆ ಅಲ್ಲೇ ಮನೆಯಾಗೆ ಅಲ್ಲಿಗೆ ಹೋಗ್ತೀಯ ಇಲ್ಲಿಗೆ ಹೋಗ್ತೀಯ, ಇಂಥ ನಿಧಿ ಐತೆ ದುಡ್ಡು ಐತೆ ಕೊಡಲ್ಲ ಬೈಂತಾವು. ನೋಡು ಏನಾನ ಒಂದು ಬತ್ತಾನೆ ಇರ್ತಾವೆ ಮನೆಯ ಮೇಲೆ ಸಮಸ್ಯೆಗಳು. ಬತ್ತಾವಮ್ಮ, ಏನು ಮಾಡೋಕ್ಕಾಗಲ್ಲ. ಹೆಂಗನ ಸುಮ್ಮನೆ ಸುಗುಣನ್ನ ಕೆಲ್ಸಕ್ಕೆ ಕರ್ಕೊಂಡೋಗಿ ಸುಮ್ಮನೆ ಹೋಗೋದು ಕಲ್ಕ. ಅದಕ್ಕೆ ಹೇಳಿದ್ದೀನಿ, ಊರಿ ಬಾ ಸುಗುಣ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ. ಬತ್ತಾಳೆ, ಕರ್ಕೊಂಡು ಹೋಗ್ತೀನಿ. ಅವನೇ ಹುರ್ಕೋಬೇಕು. ನೋಡಪ್ಪ ನಾನು ಬಿಟ್ಟು ಹೆಂಗೆ ಇದ್ದಾಳೆ ಇವಳು ಅಂತ ಹೇಳಿ ಹುರ್ಕೊಂಡು ಅವನೇ ಬರ್ಬೇಕು ಅವಳನ್ನ ಬಿಟ್ಟು. ಹಂಗಿರು ಸುಗುಣ ನೀನು ಅಂತ ಹೇಳ್ತೀನಿ. ಅಲ್ಲ ಹಿಂಗೆ ಮಾಡಬಾರ್ದ, ವರ್ಷ ಏನೇ ಮಾಡಿದ್ರು ಅನ್ಯಾಯ ಅಲ್ಲ. ನೋಡಮ್ಮ, ನಮ್ದು ಇವತ್ತು ಎಂಥ ಪರಿಸ್ಥಿತಿ. ದೇವರಾಣಗೋಯ್ಯಪ್ಪ, ನಮ್ಮ ಅಯ್ಯಪ್ಪಗೆ ಗೊತ್ತಾದ್ರೆ ಏನಂಬುತ್ತೋ ಏನೋ. ನಮ್ಮ ಅಯ್ಯಪ್ಪಗೆ ಹೇಳಿಲ್ಲಿ ವಿಷಯ ನಾವು ದೇವರಾಣಗಮ್ಮ ಕೇಳ್ತಿತ್ತು ರಾತ್ರಿ. ಏನು ಸಣ್ಣ ಮಗ ಬರಲಿಲ್ಲ, ಸಣ್ಣ ಮಗಂದೇನು ಸುದ್ದಿಲ್ಲ ಅಂತಂತು. ಇದಾರ ಕಣಪ್ಪ ಅಲ್ಲೇನೆ ಅಂತ ಅಂದು ಬೇರೆ ಮನೆ ಮಾಡ್ಕೊಂಡು ಇದ್ದಾರೆ ಅಂತ ಅಂದು ಯಾತು ಮಾತಾಡಲಿಲ್ಲ. ನಮ್ಮ ಅಯ್ಯಪ್ಪ ಗೊತ್ತಾದ್ರೆ ಏನಿಲ್ಲವು. ಅಯ್ಯಪ್ಪ, ನಮ್ಮನೆ ಮರ್ಯಾದೆ ಎಲ್ಲ ಆರಾಜ್ವಾಗ್ತಾರೆ. ನಾವು ಹೆಂಗೋ ಇರ್ತೀವಿ, ಬದುಕೋ ಭಾಳ ಮಾಡ್ಕೊಂಡು ಹೆಂಗೋ ಇರ್ತೀವಿ ಅಂತ ಏನಿಲ್ಲ. ನಮ್ಮ ಅಯ್ಯಪ್ಪ ಗೊತ್ತಾಗ್ಬಿಟ್ರೆ ಅವನ್ನೇನಿಲ್ಲ ಇವಾಗ. ಯಾಕೆ ಜಯಕಯ್ಯ ಏನಾಯ್ತು? ನಮ್ದು ಯಾವ ತಗೊಂಡು ಬಜ್ಜಮ್ಮ, ನಮ್ಮದು ಮನೆಯದೇ ಏನಾನ ನಮ್ಮೂರು ಸಾಲಿ ಏನೋ ಗಲಾಟೆ ಮಾಡ್ಕೊಂಡಿದ್ದ ಅದು. ಸರಿ ಅಮೃತ, ಹೋಗು, ನಿಮ್ಮ ಅತ್ತೆ ಕರಿತೈತೆ ಹಂಗೆ ನಾನು ಹೋಗ್ತೀನಿ. ಇವಳು ಭಾಗ್ಯಮ್ಮಂತು ನಮ್ಮ ಯಾರ ಮನೆದನ ಒಂದು ಇಟ್ಟು ಸಿಕ್ಕಿರ್ ಸಾಕು. ಹಂಗೆ ಅಲ್ಗೂ ಇಲ್ಗೂ ತಾರೋಯ್ತಾಳೆ. ಯಾತು ಅಂತ ಕೇಳ್ತಾಳೆ ಹಂಗೆ. ನೀ ನಿಮ್ಮ ಅತ್ತೆನೂ ನಿಮ್ಮ ಗುದ್ದಾಡಕ್ಕೆ ಅಲ್ಲಿ ಇಲ್ಲಿಗೆ ಹೇಳಕ್ಕೆ ಬಂದವಳು. ಹೇಳು ಡೀಟ್ ಏನೋ ವಿಧಿಸಿ ಒಂದಿಟ್ಟು ಗೊತ್ತಾದ್ರೆ ಸಾಕು. ಇವಾಗ ವರ್ಷ ಹಿಂಗೆ ಮಾಡ್ಯವನೇ ಎಂಬುದೇನೋ ಗೊತ್ತಾದ್ರೆ ಸಾಕು. ಊರಾಗೆಲ್ಲನ ಹೆಂಗಸ್ರುತ್ತಾಗೆಲ್ಲ ಅದೇ ಮಾತು. ಕೊಯ್ಯೋಗಿತಾಗೆಲ್ಲ ಅದೇ ಮಾತು. ಯಾರ ಮನೆ ತಾಕೋದ್ರು ಅದೇ ಮಾತು. ಹೆಂಗಸ್ರು ಕೂಡು ಗುಂಪು ಹಾಕ್ಯಂಡು ಸುಮ್ಮನೆ ಗುಸು ಪಿಸಿ ಮಾತಾಡ್ತಿರ್ತಾರೆ. ಅಯ್ಯೋ ಹಿಂಗಂತೆ ಜಯಮ್ಮನ ಮಗ ವರ್ಷ ಹಿಂಗೆ ಮಾಡ್ಯವನಂತೆ ಅಯ್ಯೋ ಪಿಂಕ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅಂಥವೆಲ್ಲ ಇದ್ದರೆ ಕಾಣತ್ತೆ. ಬಿಡು, ಅಂಥವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಇವಾಗ ಊರು ಅಂದಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಊರು ಅಂದಮೇಲೆ ಪ್ರತಿಯೊಂದು ಊರಾಗೂ ಪ್ರತಿಯೊಬ್ಬರು ಕಂಡರ ವಿಷಯ ಯಾರು ಮಾತಾಡದೇ ಇರೋರು ಯಾರೂ ಇಲ್ಲ. ಮಾತಾಡ್ತಾರೆ. ಮಾತಾಡ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಅವ್ರು ಎಷ್ಟೇ ಇದ್ದಾರೆ ಅಂದ್ರೂ ಸಾವುಕಾರನ ಒಂಥರ ಮಾತಾಡ್ತಾರೆ, ಬಡವ್ರನ್ನ ಒಂಥರ ಮಾತಾಡ್ತಾರೆ. ಹಿಂಗೇನೆ ಇವೆಲ್ಲ ಇದ್ರೇನೆ ಊರಂದ್ಮೇಲೆ ಅಲ್ಲೇನು ರೀತಾ? ಮತ್ತೆ ಅಂಥವೆಲ್ಲ ಇದ್ರೇನೆ ದೊಡ್ಡಮ್ಮ. ಇಂಥವೆಲ್ಲ ಇದ್ದೇ ಇರ್ತವೆ. ನಾವು ಕೊಟ್ಟಿನ ಮೇಲೆ ತಲೆ ಕೆಡಿಸ್ಕೋಬಾರ್ದು. ನಾವು ಏನಾದರೂ ಒಬ್ಬ ಮಾತಾಡ್ತಾನೆ ಇರ್ತಾರೆ, ಹೇಳ್ತಾನೂ ಇರ್ತಾರೆ. ಒಟ್ಟಿನಲ್ಲಿ ನಮ್ಮ ಇದಕ್ಕೆ ತಕ್ಕನಂಗೆ ನಾವು ಇರಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗ ನಮ್ಮ ರೈತ ಇರೋಕ್ಕೆ ಚೋಟ ವರ್ಷ ಕೆಲಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೆಂಗನ ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.